ವೆಲ್ಕಮ್ ಬ್ಯಾಕ್. 6 ನಕ್ಸಲರು ಶರಣಾಗತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 14 ದಿನ ಕಾಲ ನಕ್ಸಲರು ಪೊಲೀಸರ ಕಸ್ಟಡಿಯಲ್ಲಿದ್ರು, ಅಂದ್ರೆ ನ್ಯಾಯಾಂಗ ಬಂಧನದಲ್ಲಿದ್ರು. ಚಿಕ್ಕಮಗಳೂರು ಕಸ್ಟಡಿಯಲ್ಲಿ ವಿಚಾರಣೆಯನ್ನ ನಡೆಸಲಾಗುತ್ತಂತೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಶರಣಾಗತಿಯಾಗಿದ್ರು 6 ನಕ್ಸಲರು. 14 ದಿನಗಳ ಕಾಲ ನಕ್ಸಲರು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಇದೀಗ ಅವರ ವಿಚಾರಣೆಯನ್ನ ನಡೆಸಲಿದ್ದಾರೆ. ಚಿಕ್ಕಮಗಳೂರು ಎಸ್ಪಿ ನೇತೃತ್ವದಲ್ಲಿ ನಡೆಯಲಿದೆ. ವಿಚಾರಣೆ ಈಗಾಗಲೇ ಅವರ ವೆಪನ್ಸ್ ವಿಚಾರ ಆಗಿರ್ಬೋದು, ಅವ್ರ ಮೇಲಿದ್ದಂತಹ ಕೇಸ್ಗಳ ವಿಚಾರ, ನಕ್ಸಲಿಸಂ ವಿಚಾರ ಆಗಿರ್ಬೋದು, ಸಾಕಷ್ಟು ವಿಚಾರಗಳು ಇವತ್ತು ಎಸ್ಪಿ ನೇತೃತ್ವದಲ್ಲಿ ತನಿಖೆ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. 14 ದಿನಗಳ ಕಾಲ ಅವರಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿತ್ತು. ಸೊ ಇವತ್ತು ವಿಚಾರಣೆಗೆ ಅವನ್ನ ಒಳಪಡಿಸ್ತಾರೆ ಅಂತ ಬಿಜೆಪಿ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಅವರ ಶರಣಾಗತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಚಿಕ್ಕಮಗಳೂರಿನ ಎಸ್ಪಿ ಅವರ ಕಸ್ಟಡಿಯಲ್ಲಿ ನಕ್ಸಲರ ವಿಚಾರಣೆಗೆ ನಡೆದಿದೆ ತಯಾರಿ. ಇವತ್ತು ನಡೆಯಲಿದೆ ವಿಚಾರಣೆ. ಚಿಕ್ಕಮಗಳೂರಿನ ಎಸ್ಪಿ ನೇತೃತ್ವದಲ್ಲಿ ನಕ್ಸಲರ ವಿಚಾರಣೆಯನ್ನು ನಕ್ಸಲರು ಎದುರಿಸಲಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಈಗಾಗಲೇ ಹೇಳಿದಂಥ ವೆಪನ್ಸ್ ವಿಚಾರ ಆಗಿರ್ಬೋದು, ಬಹಳಷ್ಟು ಪ್ರಶ್ನೆಗಳಿದೆ ನಕ್ಸಲರ್ ವಿಚಾರದಲ್ಲಿ. ಅದೆಲ್ಲದಕ್ಕೂ ಕೂಡ ಉತ್ತರವನ್ನ ಪಡೆದುಕೊಳ್ಳೋಕೆಲ್ಲೋ ಮುಂದೆ ಆಗ್ತಾರೆ ಅಂತ ಹೇಳಲಾಗ್ತಾ